ನಾವು ವೆಯ್ಟ್ ಮಾಡ್ತಿದ್ವಿ. ನಾನು ನಿಜವಾದ ಭೂಮಿ ಕಳ್ಕೊಳ್ತಕ್ಕಂಥ ರೈತರೇನಿದ್ದಾರೆ ಅವ್ರ ಪರವಾಗಿ ಹೋಗಿದ್ದೀನಿ, ಅವ್ರ ಪರವಾಗಿ ಮುಖ್ಯಮಂತ್ರಿ ಕೇಳಿದ್ದೀನಿ. ಇಲ್ಲಿ ನಾನು ಬಂದ ದಿವಸ ಇದೇನೋ ಶರ್ಟ್ ಪಿಚ್ಕೊಂಡು ಕೂತಿದ್ದಾರಲ್ಲ, ಆ ಶರ್ಟ್ ಪಿಚ್ಕೊಂಡು ಕೂತಿದ್ದಾರೆ ಜಮೀನಿದೆಯಾ ಅಲ್ಲಿ? ನರಸಿಂಹಯ್ಯ ಜಿಲ್ಲಾ ಪಂಚಾಯತಿ ಮಾಜಿ ಮೆಂಬರು, ಅವರ ಜಮೀನಿದೆಯಾ ಅಲ್ಲಿ ಕೂತಿದ್ದಾರಲ್ಲ? ಜಯಚಂದ್ರ ಕೊಡಿಯಾಲಕೈನಲ್ಲಿ ಜಯಚಂದ್ರ ಅವ್ರ ಜಮೀನಿದೆಯಾ? ಅದ್ಯಾವ ಕಬಡ್ಡಿ ಅವಂದಿದೆ ಜಮೀನು. ಯಾರು ಬೆಂಗಳೂರಿಂದ ಬಂದಿದ್ದಲ್ಲ, ಬೆಂಗಳೂರಿಂದ ಬಂದಿಲ್ಲಿ ಪಾಪ ಇವ್ರನ್ನೂ ದಾರಿ ತಪ್ಪಿಸಿ ಇಲ್ಲಿ ಜಮೀನು ಮಾಡ್ಕೊಂಡಲ್ಲ ಮೇನ್ ರೋಡಲ್ಲಿ. ಅಂಥರಿಗೆ ಬೇಕಾಗಿರೋದು ಈಗ ಈ ಟೌನ್ಶಿಪ್ಪು. ಆ ಜೀವನ ಮಾಡೋ ಹಳ್ಳಿಲಿ ಬಡವರು ಹಸು ಇಟ್ಕೊಂಡು ಹಾಲು ಕರೆದು ಇಲ್ಲ ಬೆಳೆ ಬೆಳೆದು ಜೀವನ ಮಾಡ್ತವ್ರಲ್ಲ, ಅವ್ರಿಗೆ ಬೇಕಿಲ್ಲ ಟೌನ್ಶಿಪ್ಪು. ಬೆಂಗಳೂರಿಂದ ಬಂದವ್ರಲ್ಲ ಅಲ್ಲಿ ನಿಂತಿದ್ನಲ್ಲ, ಅಲ್ಲಿ ಯಾವ ಥರ ಬಂದರು ಅನ್ನೋದು ಗೊತ್ತು ನನಗೆ. ಈಗ ಪಾಪ ಅಲ್ಲವ್ರೆ, ನನಗೆ ಆಮೇಲೆ ಯಾರೋ ಹೇಳಿದ್ರು ಪಾಪ ಅವರು ಬಂದು ನಿಂತಿದ್ರು ಅಂತ ಹೇಳಿ. ಅಂಥವ್ರಿಗೆ ಬೇಕು ಟೌನ್ಶಿಪ್ಪು. ಅಲ್ಲಿ ಜೀವನ ಮಾಡ್ತಕ್ಕಂಥ 30-50 ವರ್ಷದಿಂದ ಬದುಕ್ತಾವ್ರಲ್ಲ, ಆ ರೈತರಿಗೆ ಬೇಕಲ್ಲ. ನಾನು ಅವ್ರ ಪರವಾಗಿ ಬಂದಿದ್ದು. ಇಲ್ಲಿ ಯಾವುದೋ ಈ ರಾಜಕೀಯಕ್ಕೋಸ್ಕರವಾಗಿ ಬಂದು ಬಟ್ಟೆ ಬಿಚ್ಕೊಂಡು ಕೂತ್ಕೊಂಡಾರತ್ತೆಲ್ಲ ಬಂದು ಚರ್ಚೆ ಮಾಡಲ ನಾನು. ಯಾರು ಎಲ್ಲಿ ಯಾರು ನನಗೆ ಯಾರು ಇನ್ವಿಟೇಷನ್ನೇ ಕೊಟ್ಟಿಲ್ಲವಲ್ಲ. ಈಗ ನಾನು ಉದಾಹರಣೆಗೆ ಜಂಗಮಕೋಟೆ ವಿಷಯ ಬಂತು, 3 ದಿವಸದಿಂದ ಕರೆಸಿ ಅಲ್ಲಿ ಏನೋ ಒಂದು ಚರ್ಚೆ ಮಾಡಿ ರೈತರ ಹತ್ರ ಅವ್ರ ಪರವಾಗಿ ನಿಲ್ಲಬೇಕು ಅಂತ ನಮ್ಮ ಶಾಸಕರಿಗೂ ನಾನಿವತ್ತು ನನಗೆ ಡೈರೆಕ್ಷನ್ ಕೊಟ್ಟು ಕಳಿಸಿದ್ದೀನಿ. ಅವ್ರ ವಾದ ಏನು ಅಂದರೆ, ಇಲ್ಲಿ ಕೊಡ್ತೀರಾ ಅಂತ ರೈತರು ಪರವಾಗಿ ಬಂದಿದ್ದಾರೆ, ಓಕೆ, ಬಟ್ ನೀವು ಯೋಜನೆ ಮಾಡಿದ್ರೆ ಅದರಿಂದ ನಮಗೆ ಸಮಸ್ಯೆ. ಇವ್ರಿಗೆ ಯಾಕೆ ಸಮಸ್ಯೆ ಆಗಿದೆ? ರೆಡ್ ಝೋನ್ ಮಾಡೋದು ಇವ್ರಿಗೆ ಏನು ತೊಂದರೆ ಆಗಿದೆ? 2018 ನಿಮ್ಮ ಹತ್ರನೇ ಬಂದು ಭೇಟಿ ಆದ್ವಿ. ಯಾರು ನನ್ನದು ಯಾರು ಬಂದವ್ರೆ? ಇದೇ ರಾಜಣ್ಣ ಅವ್ರು ಹೇಳ್ತಾರೆ ಯಾರು ಬಂದವ್ರೆ ಬರೋದ್ರೆ ಇಲ್ಲ. ಯೋಜನೆ ಅಂತ ಹೇಳಿದ್ರು. ನಿಮಿಷ ಯಾರೋ ಈಗ ಶಾಸಕರವರಲ್ಲ ಮಾಗಡಿ, ಈ ಕ್ಷೇತ್ರ ಶಾಸಕರು ಯಾವುದೋ ಟಿ ವಿ ಮುಂದೆ ಕೂತ್ಕೊಂಡಿದ್ದು ನೋಡಿದೆ. ನನ್ನ ಹತ್ರ ಯಾರು ನನ್ನ ಬಂದಿದ್ದೆ ನನಗೇ ಗೊತ್ತಿಲ್ಲ. ಇಲ್ಲೆಲ್ಲ ಬಂದು ಇದು ಏನೋ ನಾನು ಆ ರೋಡಲ್ಲಿ ಹೋಗ್ಬೇಕಾದ್ರೆ ಅದೇನೋ ಎಲ್ಲ ಅಡ್ಡೆ ಹಾಕ್ಬಿಟ್ಟು ಕೇಳಿದ್ರು ಅಂತ ಅಂದ್ಬಿಟ್ಟು ಏನೋ ಹೇಳ್ತಾ ಇದ್ದಾರಲ್ಲ ಟಿ ವಿಲಿ. ಯಾರು ನನಗೇ ಗೊತ್ತಿಲ್ಲ ಯಾರು ಬಂದು ಅಡ್ಡೆ ಹಾಕಿದ್ರು, ಯಾರು ಬಂದು ನನ್ನ ಹತ್ರ ಚರ್ಚೆ ಮಾಡಿದ್ರು. ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ನನಗೆ ವಿಷಯವೇ ಗೊತ್ತಿಲ್ಲ ನನಗೆ. ಇಲ್ಲಿ ಪ್ರಶ್ನೆ ಬ್ರದರ್, ಅವರಿಗೆ ಕನ್ನಡ ಭಾಷೆ ಬರುತ್ತಾ ಅನ್ನೋದು ಮೊದಲು ಕೇಳ್ಕೊಳ್ಳಿ. ನಾನು 2006 ಎಸ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ರೀತಿಯ ಕಾರ್ಯಕ್ರಮಗಳನ್ನು ಯೋಜನೆನ 5 ಟೌನ್ಶಿಪ್ಪು ಬೆಂಗಳೂರಿನ ಸರೌಂಡ್ನಲ್ಲಿ ತರಬೇಕು ಅಂತಕ್ಕಂಥದ್ದು ಒಂದು ಪ್ರಾರಂಭಿಕ ಹಂತದ ಚರ್ಚೆಗಳಾಗಿತ್ತು. ಆಗಿದ್ದಷ್ಟೇ, ಯಾವ ನೋಟಿಫಿಕೇಷನ್ ಮಾಡಿಲ್ಲ. ಏನು ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿದ್ದು ನಾವು ಹೋಗಲಿ, ಫೈನಲ್ ನೋಟಿಫಿಕೇಷನ್ ಆಮೇಲೆ ಇರಲಿ. ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರಲಿಲ್ಲ. ನಮ್ಮ ಕಚೇರಿ UD ಸೆಕ್ರೆಟರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಒಂದು ಚಿಂತನೆ ನಡೆಸಿದಂಥದ್ದು, ಒಂದು ಪ್ರೋಗ್ರಾಮ್ಗಳು ನಡೀತಾ ಇತ್ತು. ವಿಧಾನಸಭೆಯಲ್ಲಿ ಯಾವ ಚರ್ಚೆ ನಡೀತು, ವಿಧಾನಸಭೆಯಲ್ಲಿ ಜುಲೈ 2007, ನಾನು 2006ರಲ್ಲೇ ಪ್ರಕ್ರಿಯೆ ನಡೀತಾ ಇದ್ದಿದ್ದದು, ಅಲ್ಲಿಂದಲೇ ಪ್ರಾರಂಭ ಆಗಿತ್ತು. 2007 ಜುಲೈ ತಿಂಗಳಿನಲ್ಲಿ ಏನು ವಿರೋಧ ಪಕ್ಷದಲ್ಲಿ ಇದ್ದಂಥವರು ಧರ್ಮಸಿಂಗ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇದೇ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಹೀಗೆ ಹಲವಾರು ನಾಯಕರು ಅವತ್ತಿನ ಭೂಸ್ವಾಧೀನ ಒಂದು ವಿಷಯದಲ್ಲಿ SEZನ ಒಂದು ಇದೇನು ಬಂದಿತ್ತು ಆ್ಯಕ್ಟು, ಅದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಉತ್ತರ ಕೊಡಬೇಕಾದ್ರೆ ನಾನು ವಿಧಾನಸಭೆಯ ಕಲಾಪದಲ್ಲಿ ಆಗಸ್ಟ್ 1ನೇ ತಾರೀಕು ಕೊಟ್ಟಿರ್ತಕ್ಕಂಥ ಉತ್ತರ, ನನ್ನ ಒಂದು ಬೆಳೆಸಿರ್ತಕ್ಕಂಥ ಆ ಪುಣ್ಯಾತ್ಮರೇನಿದ್ದಾರೆ ಅವರ ಜಮೀನುಗಳನ್ನು ಭೂಸ್ವಾಧೀನ ಮಾಡಿ ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡಲ್ಲ, ಟೌನ್ಶಿಪ್ನ ಅವಶ್ಯಕತೆ ಇಲ್ಲ, ನಾನು ಅದನ್ನು ನಿಲ್ಲಿಸಿದ್ದೇನೆ ಅಂತಕ್ಕಂಥದ್ದನ್ನು ವಿಧಾನಸಭೆಯಲ್ಲಿ ಅವ್ರ ಮುಖಕ್ಕೆ ಹೇಳಿದ್ದೀನಿ. ರೆಡ್ ಝೋನ್ ಮಾಡಿದ್ದೀರಾ? ಒಂದು ನಿಮಿಷ ಇರಿ, ದಾಖಲೆ ಕೂಡ ಇದೆ ಇಲ್ಲಿ, ಅವ್ರು ತೆಗೆದು ನೋಡ್ಕೋಬೋದು, ಓದ್ಬೋದು ಕೂತ್ಕೊಂಡು ಟೈಮ್ ಇದ್ದರೆ. ಅದಾದ ಮೇಲೆ ಆಗಸ್ಟ್ 15ನೇ ತಾರೀಕು ನಾನು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಮಾಡಬೇಕಾದ್ರೆ 5 BDA ವತಿಯಿಂದ 5 ಭಾಗದಲ್ಲಿ ಹೊಸ ಬಡಾವಣೆಗಳನ್ನು ರಚನೆ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿದೆ. ಈಗೇನು ಮೊನ್ನೆ
ಕೆಂಪೇಗೌಡ ಬಡಾವಣೆ ಅಂತೇಳಿ ರಸ್ತೆ ಮಾಡೋರು ತೋರಿಸ್ತಾವ್ರಲ್ಲ, ಆ ಕೆಂಪೇಗೌಡ ಬಡಾವಣೆ, ವಿಶ್ವೇಶ್ವರಯ್ಯ ಹೆಸರಿನ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಇನ್ನೊಂದು 5 ಬಡಾವಣೆಗಳನ್ನು ರಚನೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಘೋಷಣೆ ಮಾಡಿ ಚಾಲನೆ ಕೊಟ್ಟೆ ಆಗಸ್ಟ್ 15ನೇ ತಾರೀಕು. ಇದೆಲ್ಲ ಬಂದಾಗಿತ್ತು. ರೆಡ್ ಝೋನ್ ಇದೆಯಲ್ಲ, ರೆಡ್ ಝೋನ್ ಮಾಡ್ತಕ್ಕಂಥದ್ದು ತೀರ್ಮಾನ ಬರೀ ಇದೊಂದಕ್ಕಲ್ಲ. ಬೆಂಗಳೂರಿನ ಸರೌಂಡಿಂಗ್ನಲ್ಲಿ ಪ್ರತಿ 10 ವರ್ಷಕ್ಕೋ ಇಲ್ಲ 15 ವರ್ಷಕ್ಕೋ ಒಂದು CDP ಪ್ಲ್ಯಾನ್ ಮಾಡಬೇಕು ಸರ್ಕಾರ ನಡೆಸೋರು. ಹಿಂದಿದ್ದಂಥ ಸರ್ಕಾರಗಳು 20 ವರ್ಷ ಆದರೂ ಮಾಡಿರಲಿಲ್ಲ. ನನ್ನ ಕಾಲದಲ್ಲಿ ಏನು ಒಂದು 10ರಿಂದ 15 ವರ್ಷದಲ್ಲಿ ಒಂದು CDP ಪ್ಲ್ಯಾನ್ ಮಾಡಬೇಕು. ಆ CDP ಪ್ಲ್ಯಾನ್ ಮಾಡಿದಾಗ ಇದು ರೆಡ್ ಝೋನಲ್ಲಿ ಇದೆ ಅಂತಲೇ ಇಟ್ಕೊಳ್ಳೋಣ. ರೆಡ್ ಝೋನಿಂದ ನಿಮಗಾಗಿದ್ದ ತೊಂದರೆ ಏನು? ರೈತರಿಗಾದ ತೊಂದರೆ ಏನು? ರೆಡ್ ಝೋನ್ ಅಂತಕ್ಕಂಥದ್ದು ಮಾಡೋದು ಯಾವ ಒಂದು ಸಾರ್ವಜನಿಕವಾದಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯೋಜನೆನ, ಅದು ಆಸ್ಪತ್ರೆ ಕಟ್ಟತಕ್ಕಂಥದ್ದು, ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೋ ಇಲ್ಲ ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೋ ಆ ಜಮೀನುಗಳನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಕಾನೂನು ಅದು ರೆಡ್ ಝೋನ್ ಅಂದರೆ. ಇನ್ನುಳಿದಿದ್ದು ಜಮೀನುಗಳನ್ನು ಅವ್ರು ಮಾರಾಟ ಮಾಡ್ಕೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ. ಅಗ್ರಿಕಲ್ಚರ್ ಮಾಡಲಿಕ್ಕೆ ಯಾರು ರೈತರಿರ್ತಾನೆ ಜಮೀನನ್ನ ಅಗ್ರಿಕಲ್ಚರ್ ಮಾಡಲಿಕ್ಕೆ, ಜಮೀನನ್ನು ಖರೀದಿ ಮಾಡ್ಕೊಳ್ಳಿಕ್ಕೆ ರೈತರಿಂದ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅದರ್ ದ್ಯಾನ್ ಕೃಷಿ ಬಿಟ್ಟು ಬೇರೆದಕ್ಕೆ ಇವೆಲ್ಲ ಮಾಡೋದಕ್ಕೆ ದೊಡ್ಡ ದೊಡ್ಡ ಕಟ್ಟಡಗಳು, ಇಂಡಸ್ಟ್ರಿಗಳು ಇದೆಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ.